ಶಾಂತಿ ಬಾಪ್ತಾದ ಮಧುಬನ್ ಮುರಳಿ 14/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ನಿಮಗೆ ಸ್ವಯಂ ಭಗವಂತನೇ ಶುಭಾಶಯಗಳನ್ನು ನೀಡುತ್ತಾರೆ. ಅಂದರೆ ನಮಗಿಲ್ಲಿ ಶುಭಾಶಯ ಆಶೀರ್ವಾದ ನೀಡೋರು ಯಾರು? ಭಗವಂತ, ಭಾಗ್ಯವನ್ನು ಕೊಡುವಾತ. ಈ ಭಾಗ್ಯವನ್ನು ಕೊಡುವಂಥ ತಂದೆ ನಮಗೆ ಶುಭಾಶಯ ಕೊಟ್ಟಾರಂದರೆ ಇನ್ನು ಎಂಥ ಜೀವನ ನಾವು ಪಡಿತೀವಿ, ವಿಶ್ವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠರಾಗ್ತೀವಿ. ಅದಕ್ಕೆ ನೀವು ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರು ಅಂತಾರೆ ಬಾಬಾ. ಪ್ರಶ್ನೆ: ತಂದೆಯು ಮಕ್ಕಳಿಗೆ ಸಂಗಮದಲ್ಲಿಯೇ ಸೃಷ್ಟಿಯ ಸಮಾಚಾರವನ್ನು ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಅಲ್ಲ, ಏಕೆ? ಉತ್ತರ: ಏಕೆಂದರೆ ಸತ್ಯಯುಗವು ಆದಿಯ ಸಮಯವಾಗಿದೆ. ಆ ಸಮಯದಲ್ಲಿ ಇಡೀ ಸೃಷ್ಟಿಯ ಸಮಾಚಾರ ಅರ್ಥಾತ್ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಹೇಗೆ ತಿಳಿಸುವುದು? ಎಲ್ಲಿಯವರೆಗೆ ಚಕ್ರವು ಪುನರಾವರ್ತನೆಯೇ ಆಗಿಲ್ಲವೋ ಅಲ್ಲಿಯವರೆಗೆ ಸಮಾಚಾರವನ್ನು ತಿಳಿಸುವುದಕ್ಕೆ ಹೇಗೆ ಸಾಧ್ಯ? ಸಂಗಮ ಯುಗದಲ್ಲಿಯೇ ನೀವು ಮಕ್ಕಳು ತಂದೆಯ ಮೂಲಕ ಪೂರ್ಣ ಸಮಾಚಾರವನ್ನು ಕೇಳುತ್ತೀರಿ. ನಿಮಗೆ ಜ್ಞಾನದ ಮೂರನೇ ನೇತ್ರವು ಸಿಗುತ್ತದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಉದಾಹರಣೆ, ಇಡೀ ದಿನದ್ದು ಏನು ನಡೀತೈತೆ ಅಂತೇಳಿ ನಾವು ಬೆಳಗ್ಗೆ 4 ಗಂಟೆಗೆ ಹೇಳ್ತೀನಿ ಅಂತಂದರೆ ಆ ಇಡೀ ದಿನದ್ದು ಹೇಳೋಕ್ಕಾಗುತ್ತಾ? ಇನ್ನೂ ಅಲ್ಲಿ ಏನು ನಡೆದೇ ಇಲ್ಲ, ನಡೆದ ಮೇಲೆ ಹೇಳಕ್ಕೆ ಬರ್ತೈತೆ. ಇನ್ನು ಏನು ನಡೆದೇ ಇಲ್ಲ ಅಂದರೆ ಏನು ಹೇಳ್ತೀವಿ? ಅದರಂಗೆ ಸತ್ಯಯುಗದಾಗ ಇನ್ನು ಆದಿ ಸೃಷ್ಟಿಯ ಆದಿ ಅದು. ಈಗ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಎಲ್ಲ ಮುಗೀತು. ಸಂಗಮ ಯುಗದಲ್ಲಿ ತಂದೆ ಬಂದು ಸೃಷ್ಟಿಯ ಎಲ್ಲ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ. ಇಂದು ತ್ರಿಮೂರ್ತಿ ಶಿವನ್ ಜಯಂತಿ, ಸೊ ಬ್ರಾಹ್ಮಣ ಜಯಂತಿ, ಸೊ ಸಂಗಮ ಯುಗ ಜಯಂತಿಯ ಶುಭ ದಿವಸವಾಗಿದೆ. ಏನು ಬಾಬಾ ಏನಂದರು? ಶಿವರಾತ್ರಿನ ಶಿವ ಜಯಂತಿ, ಸೊ ಬ್ರಾಹ್ಮಣ ಜಯಂತಿ. ಅಂದರೆ ಬಾಬಾ ಯಾವಾಗ ಶಿವರಾತ್ರಿ ದಿನ ಬ್ರಹ್ಮ ತಂದೆ ಶರೀರದಲ್ಲಿ ಅವತರಣೆಯಾದರೂ ಆಗನೇ ತನ್ನ ಎಲ್ಲ ಮಕ್ಕಳನ್ನ ಇಮರ್ಜ್ ಮಾಡ್ಕೊಂಡು, ಯಾರ್ಯಾರು ಬಾಬನ ಮಡ್ಲಿಗೆ ಬರ್ತೀವೋ 33 ಕೋಟಿ ಆತ್ಮಗಳು ಎಲ್ಲ ತನ್ನ ಮಕ್ಕಳನ್ನೆಲ್ಲ ಇಮರ್ಜ್ ಮಾಡ್ಕೊಂಡು ಅವತ್ತೇ ಜನ್ಮ ಕೊಟ್ಬಿಟ್ರು ಸಂಕಲ್ಪದಿಂದ. ಏನು ಅಂದರೆ ಅವ್ರವ್ರ ಪಾತ್ರ ಯಾವಾಗಾಯ್ತೋ ಆವಾಗ ನಾವು ಬಾಬನ ಮಡ್ಲಿಗೆ ಹೋದ್ವಿ ಆಗಲಿ, ಆ ಸಂಕಲ್ಪದಿಂದ ಆ ದಿನವೇ ಎಲ್ಲ ಮಕ್ಕಳನ್ನ ಇಮರ್ಜ್ ಮಾಡ್ಕೊಂಡು ಜನ್ಮ ಕೊಟ್ಟರು. ಅದಕ್ಕೆ ಏನು ಯಾವ ಜಯಂತಿ ಅಂತ ಹೇಳ್ತಾರೆ? ಬ್ರಾಹ್ಮಣ ಜಯಂತಿ, ಸೊ ಸಂಗಮ ಯುಗದ ಜಯಂತಿ. ಇದು ಶುಭ ದಿವಸ ಅಂತ ಹೇಳ್ತಾರೆ ಬಾಬಾ. ಇಂಥವರು ಅನೇಕರಿದ್ದಾರೆ ಯಾರಿಗೆ ತಂದೆಯು ಈಶ್ವರಿಯ ಜನ್ಮಸಿದ್ಧ ಅಧಿಕಾರದ ಶುಭಾಶಯಗಳನ್ನು ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಶಿವ ತಂದೆ ಯಾರು, ಅವರಿಂದ ಏನು ಸಿಗುತ್ತದೆ ಎಂಬುದೇ ಅನೇಕರಿಗೆ ಗೊತ್ತಿಲ್ಲ. ಅಂದ ಮೇಲೆ ಅವರು ಶುಭಾಶಯಗಳನ್ನೇನು ತಿಳಿದುಕೊಳ್ಳುವರು? ಹೊಸ ಮಕ್ಕಳು ಏನನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇದು ಜ್ಞಾನದ ನರ್ತನವಾಗಿದೆ. ಶ್ರೀಕೃಷ್ಣನು ನರ್ತನ ಮಾಡುತ್ತಿದ್ದನೆಂದು ಹೇಳುತ್ತಾರಲ್ಲವೇ? ನೋಡ್ರಿ, ಶುಭಾಶಯಗಳು ಅಂದರೆ ಬಾಬಾ ಆಶೀರ್ವಾದ ಕೊಡ್ತಾ ಇದ್ದಾರೆ. ಶುಭ ಭಾವನೆ, ಶುಭ ಕಾಮನೆಯಿಂದ ಮಕ್ಕಳೇ ನಿಮಗೆಲ್ಲ ಒಳ್ಳೆಯದೇ ಆಗಲಿ ಅಂತ. ಅಲ್ಲ, ಬಾಬಾ ನಮಗೆ ಆಶೀರ್ವಾದ ಕೂಡ ಕೇಳ್ತಿರ್ತಾರೆ. ನಮ್ಮ ಶುಭ ಸಂಕಲ್ಪ ಆಶೀರ್ವಾದದಿಂದ ಆತ್ಮಗಳಿಗೆ ಎಷ್ಟು ಕಲ್ಯಾಣ ಆಗ್ತೈತಂದರೆ, ತಂದೆಯ ಆಶೀರ್ವಾದದಿಂದ ಶುಭಾಶಯದಿಂದ ನಾವೆಂಥ ಭಾಗ್ಯವಂತರಾಗ್ಬೋದು, ನಾವೆಂಥ ಅದೃಷ್ಟಶಾಲಿ ಮಕ್ಕಳು. ಬಾಬಾ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಮಕ್ಕಳು ರಾಧೆ ಕೃಷ್ಣರಾಗಿ ನರ್ತನೆ ಮಾಡುತ್ತಾರೆ. ನೃತ್ಯದ ಮಾತೇ ಇಲ್ಲ. ಅದು ಕೇವಲ ಸತ್ಯಯುಗದಲ್ಲಿ ಬಾಲ್ಯದಲ್ಲಿ ರಾಜಕುಮಾರ ರಾಜಕುಮಾರಿಯರ ಜೊತೆ ನರ್ತನ ಮಾಡುತ್ತಾರೆ. ಮಕ್ಕಳಿಗೆ ತಿಳಿದಿದೆ ಇದು ಬಾಪ್ದಾದ ಆಗಿದ್ದಾರೆ. ದಾದಾರವರಿಗೆ ಗ್ರಾಂಡ್ ಫಾದರ್ ಎಂದು ಹೇಳಲಾಗುತ್ತದೆ. ಈ ದಾದಾರವರಂತೂ ಸಾಕಾರ ತಂದೆಯಾದರು. ಇಲ್ಲಿ ಬಹಳ ವಿಚಿತ್ರ ಮಾತಾಗಿದೆ. ಅವರು ಆತ್ಮಿಕ ದಾದಾ ಮತ್ತು ಇವರು ಶಾರೀರಿಕ ದಾದಾ ಆಗಿದ್ದಾರೆ. ಆತ್ಮಿಕ ದಾದಾ ಯಾರು? ಶಿವಬಾಬಾ. ಶಾರೀರಿಕ ದಾದಾ ಬ್ರಹ್ಮ ಬಾಬಾ. ಇವರಿಗೆ ಬಾಪ್ದಾದ ಎಂದು ಹೇಳಲಾಗುತ್ತದೆ. ತಂದೆಯಿಂದ ದಾದಾರವರ ಮೂಲಕ ಆಸ್ತಿ ಸಿಗುತ್ತದೆ. ಇದು ತಾತನ ಆಸ್ತಿಯಾಗಿದೆ. ಎಲ್ಲ ಆತ್ಮರು ಸಹೋದರರಾಗಿದ್ದೀರಿ. ಆದ್ದರಿಂದ ಆಸ್ತಿಯು ತಂದೆಯಿಂದ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ. ತಂದೆ ಯಾರಿಲ್ಲಿ? ಬ್ರಹ್ಮ ತಂದೆ. ತಾತ ಯಾರು? ಶಿವಬಾಬಾ. ಯಾಕೆ ಈ ಥರ ಹೇಳಿದರು ಅಂದರೆ, ಶಿವಬಾಬುಗೆ ಎಷ್ಟು ಮಂದಿ ಮಕ್ಕಳು?
ಒಬ್ಬನೇ ಮಗ, ಒಬ್ಬರೇ. ಯಾರು? ಬ್ರಹ್ಮ ತಂದೆ. ಯಾಕೆ? ಪರಂಧಾಮದಿಂದ ಅವತರಣೆ ಆದ ತಕ್ಷಣ ಫಸ್ಟ್ ದತ್ತು ತೊಗೊಂಡಿದ್ದು ಯಾರನ್ನ? ಬ್ರಹ್ಮ ತಂದೆ. ಬ್ರಹ್ಮ ತಂದೆ ಮೂಲಕ ನಮಗೆಲ್ಲ ಜನ್ಮ ಕೊಟ್ಟರು. ಮಗ ಒಬ್ಬರೇ, ಬ್ರಹ್ಮ ತಂದೆ. ನಾವೆಲ್ಲ ಏನು? ಮೊಮ್ಮಕ್ಕಳು. ಬಾಬಾ ಏನು ಹೇಳ್ತಾ ಇದ್ದಾರೆ? ನೀವು ಆತ್ಮರಿಗೆ ತಮ್ಮ ಶರೀರ, ತಮ್ಮ ಕರ್ಮೇಂದ್ರಿಯಗಳಿವೆ, ನನಗೆ ನಿರಾಕಾರನೆಂದು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಶರೀರವು ಬೇಕಲ್ಲವೇ? ಆಗಲೇ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುವೆನು, ಅಥವಾ ಮನುಷ್ಯರಿಂದ ದೇವತೆ, ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತಿಳಿಸುವೆನು, ಹಾಗೂ ಕೊಳಕಾದ ಬಟ್ಟೆಯನ್ನು ಒಗೆಯುವನು. ಅಂದಾಗ ತಂದೆಯು ಅವಶ್ಯವಾಗಿ ದೊಡ್ಡ ಧೋಬಿ ಅಗಸ ಆಗಿರುವರು. ಯಾವ ಅಗಸ? ಆತ್ಮ ಎನ್ನ ಬಟ್ಟೆಯನ್ನು ಒಗೆಯುವಂಥ ಅಗಸ ಬಾಬಾ. ಅದಕ್ಕೆ ಬಾಬಾ ಹೇಳ್ತಿರ್ತಾರೆ, ಈಗ ಆತ್ಮಗಳು ಈಗ ಬಹಳ ಶಕ್ತಿ ಬಲಹೀನ ಆಗಿಬಿಟ್ಟವೆ. ಅಂದರೆ ಬಟ್ಟೆನ ಹೊಲಸೋಗ್ಲಿ ಅಂತ ಗಟ್ಟಿಯಾಗಿ ಒಗೆದ್ರೆ ಏನಾಗ್ತತೆ? ಹರಿದು ಹೋಗ್ತತೆ. ವಾರಿತಂತೇಳಿ ಸೂಕ್ಷ್ಮವಾಗಿ ಒಗೆದ್ರೆ ಕೊಳೆ ಹೋಗಂಗಿಲ್ಲ. ಅಂದರೆ ಯಾವ ರೀತಿ ನಿಮ್ಮ ಪಾವನ ಮಾಡಬೇಕು ಅಂತಾರೆ ಬಾಬಾ. ಅಂದ್ರೇನು? ಒಂದು ಹೇಳಿದ ಮಾತು ಕೇಳಲ್ಲ ಅಂತ ಸ್ವಲ್ಪ ಸ್ಟ್ರಾಂಗಾಗಿ ಹೇಳಿದರೆ ಕ್ಲಾಸೇ ಬಿಟ್ಟುಬಿಡ್ತಾರೆ. ಪ್ರೀತಿಲೇ ಹೇಳಿದರೆ ತಿದ್ದುಕೊಳ್ಳೋದೇ ಇಲ್ಲ. ಯಾವ ರೀತಿ ಪಾವನ ಮಾಡಬೇಕು ಅಂತಾರೆ ಬಾಬಾ. ಅಂದರೆ ಬಾಬಾ ಏನಂತಾರೆ? ತಂದೆಯು ಅವಶ್ಯವಾಗಿ ಇಡೀ ವಿಶ್ವದ ಆತ್ಮರನ್ನು ಮತ್ತು ಶರೀರವನ್ನು ತೊಳೆಯುತ್ತಾರೆ. ಜ್ಞಾನದ ಮತ್ತು ಯೋಗದಿಂದ ನೀವು ಆತ್ಮರನ್ನು ಸ್ವಚ್ಛ ಮಾಡಲಾಗುತ್ತದೆ. ಬಾಬಾ ಏನು ಹೇಳ್ತಾರೆ? ಇಂದು ನೀವು ಮಕ್ಕಳು ಬಂದಿದ್ದೀರಿ. ನಿಮಗೆ ತಿಳಿದಿದ್ದೆ ನಾವು ಶಿವ ತಂದೆಗೆ ಶುಭಾಶಯಗಳನ್ನು ನೀಡಲು ಬಂದಿದ್ದೇವೆ. ಮತ್ತು ತಂದೆಯು ತಿಳಿಸುತ್ತಾರೆ, ನೀವು ಯಾರಿಗೆ ಶುಭಾಶಯಗಳನ್ನು ಹೇಳುತ್ತೀರೋ ಆ ತಂದೆಯು ಸಹ ನೀವು ಮಕ್ಕಳಿಗೆ ಶುಭಾಶಯಗಳನ್ನು ಹೇಳುವರು. ಏಕೆಂದರೆ ನೀವು ಬಹಳ ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ನೀವೆಷ್ಟು ಉತ್ತಮರಾಗಿದ್ದೀರೋ ಅಷ್ಟು ದೇವತೆಗಳು ಸಹ ಉತ್ತಮರಾಗಿರುವುದಿಲ್ಲ. ಬ್ರಾಹ್ಮಣರು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಮತ್ತು ಅವರು ಬ್ರಹ್ಮರವರ ತನುವಿನಲ್ಲಿ ಬರುತ್ತಾರೆ. ಅವರ ಮಕ್ಕಳು ನೀವು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣರಾಗುತ್ತೀರಿ. ಬ್ರಾಹ್ಮಣರದ್ದು ಸಿಕ್ಕೆಯಾಗಿದೆ. ಅದರ ಕೆಳಗೆ ದೇವತೆಗಳಿದ್ದಾರೆ. ಎಲ್ಲರಿಗಿಂತ ಮೇಲೆ ತಂದೆ ಇದ್ದಾರೆ. ತಂದೆಯು ನೀವು ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡಲು ನಿಮ್ಮನ್ನು ಬ್ರಾಹ್ಮಣಿಯರನ್ನಾಗಿ ಮಾಡಿದ್ದಾರೆ. ನೋಡಿ, ಈ ಲಕ್ಷ್ಮೀನಾರಾಯಣರಿಗೆ ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸಿದ್ದಾರೆ. ತಲೆಬಾಗುತ್ತಾರೆ. ಭಾರತವಾಸಿಗಳಿಗೆ ಇದು ತಿಳಿದಿರಬೇಕು. ಇವರೂ ಮನುಷ್ಯರಾಗಿದ್ದಾರೆ. ಲಕ್ಷ್ಮೀನಾರಾಯಣ ಇಬ್ಬರೂ ಬೇರೆ ಬೇರೆಯಾಗಿದ್ದಾರೆ. ಇಲ್ಲಂತೂ ಒಬ್ಬ ಮನುಷ್ಯನಿಗೆ 2 ಹೆಸರುಗಳನ್ನು ಇಟ್ಟಿರುತ್ತಾರೆ. ಒಬ್ಬರ ಹೆಸರೇ ಲಕ್ಷ್ಮೀನಾರಾಯಣ, ಅರ್ಥಾತ್ ತಮ್ಮನ್ನು ವಿಷ್ಣು ಚತುರ್ಭುಜನೆಂದು ಹೇಳಿಕೊಳ್ಳುತ್ತಾರೆ. ಲಕ್ಷ್ಮೀನಾರಾಯಣ ಅಥವಾ ರಾಧಾಕೃಷ್ಣ ಹೆಸರನ್ನು ಇಟ್ಟುಕೊಂಡರೆ ಚತುರ್ಭುಜನಾದರಲ್ಲವೇ? ಈ ವಿಷ್ಣು ಚಿತ್ರವು ಸೂಕ್ಷ್ಮವತನದ ಗುರಿ ಧ್ಯೇಯವಾಗಿದೆ. ನೀವು ಈ ವಿಷ್ಣುಪುರಿಯ ಮಾಲೀಕರಾಗುತ್ತೀರಿ. ಲಕ್ಷ್ಮೀನಾರಾಯಣನು ವಿಷ್ಣುಪುರಿಯ ಮಾಲೀಕನಾಗಿದ್ದಾರೆ. ವಿಷ್ಣುವಿಗೆ 4 ಭುಜಗಳಿವೆ. 2 ಲಕ್ಷ್ಮಿಯದು, 2 ನಾರಾಯಣದು. ನಾವು ವಿಷ್ಣುಪುರಿಯ ಮಾಲೀಕರಾಗುತ್ತಿದ್ದೇವೆಂದು ನೀವು ಹೇಳುತ್ತೀರಿ. ಒಳ್ಳೆಯದು. ತಂದೆಯ ಮಹಿಮೆಯ ಗೀತೆಯನ್ನು ತಿಳಿಸಿ. ಇಡೀ ಪ್ರಪಂಚದಲ್ಲಿ ಆದಿಯಿಂದ ಹಿಡಿದು ಇಲ್ಲಿನವರೆಗೆ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರಿಗೂ ಇಷ್ಟೊಂದು ಮಹಿಮೆ ಇಲ್ಲ. ನಂಬರ್ ವಾರಂತೂ ಇದ್ದೇ ಇರುತ್ತಾರೆ. ಎಲ್ಲರಿಗಿಂತ ಹೆಚ್ಚು ಸರ್ವೋತ್ತಮ ಮಹಿಮೆಯು ಶ್ರೇಷ್ಠಾತಿ ಶ್ರೇಷ್ಠ ಪರಮಪಿತ ಪರಮಾತ್ಮನಿಗೆ ಇದೆ. ನೀವೆಲ್ಲರೂ ಅವರ ಮಕ್ಕಳಾಗಿದ್ದೀರಿ. ನಾವು ಈಶ್ವರನ ಸಂತಾನರೆಂದು ಹೇಳುತ್ತೀರಿ. ಈಶ್ವರನಂತೂ ಸ್ವರ್ಗದ ರಚಯಿತನಾಗಿದ್ದಾರೆ. ಅಂದ ಮೇಲೆ ನೀವೇಕೆ ನರಕದಲ್ಲಿದ್ದೀರಿ? ಇಲ್ಲಿ ಈಶ್ವರನ ಜನ್ಮವಾಗಿದೆ. ನಾವು ಕ್ರಿಶ್ಚಿಯನ್ನರಾಗಿದ್ದೇವೆಂದು ಕ್ರಿಶ್ಚಿಯನ್ನರು ಹೇಳುತ್ತಾರೆ. ಭಾರತವಾಸಿಗಳಿಗೆ ನಾವು ಪರಮಪಿತ ಪರಮಾತ್ಮ ಶಿವನ ಡೈರೆಕ್ಟ್ ಮಕ್ಕಳಾಗಿದ್ದೇವೆ ಎಂಬುದೇ ಮರೆತು ಹೋಗಿದೆ. ತಂದೆಯು ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡು ರಾಜ್ಯಭಾಗ್ಯವನ್ನು ಕೊಡಲು ಇಲ್ಲಿಗೆ ಬರುತ್ತಾರೆ. ಇಂದು ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಏಕೆಂದರೆ ಬಹಳ ಮಂದಿ ಹೊಸಬರಿದ್ದಾರೆ. ಇವರಿಗೆ ತಿಳಿದುಕೊಳ್ಳುವುದು ಕಷ್ಟವಾಗುತ್ತದೆ. ಆದರೂ ಸಹ ಸ್ವರ್ಗವಾಸಿಗಳಂತೂ ಆಗುತ್ತಾರೆ. ಸ್ವರ್ಗದಲ್ಲಿ ಸೂರ್ಯವಂಶೀಯರು ಇರುತ್ತಾರೆ, ದಾಸದಾಸಿಯರು ಇರುತ್ತಾರೆ, ಪ್ರಜೆಗಳು ಇರುತ್ತಾರೆ. ಅದರಲ್ಲಿ ಕೆಲವರು ಬಡವರು, ಕೆಲವರು ಸಾಹುಕಾರರಿರುತ್ತಾರೆ. ಅವರಿಗೂ ದಾಸದಾಸಿಯರಾಗುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಅಟ್ಲೀಸ್ಟ್ ರಾಜರಿಗೆ ದಾಸಿಯಾಗುವಂಥ ಪುರುಷಾರ್ಥನಾದರೂ ಮಾಡಿರಿ ಅಂತಾರೆ ಬಾಬಾ. ಯಾಕೆ?
ರಾಜರ ದಾಸಿಯರಾದರೆ ರಾಜನ ಅರಮನೆಯಲ್ಲೇ ಇರ್ತೀವಿ. ರಾಜ ಊಟ ಮಾಡಿದ್ದೇ ಊಟ ಮಾಡ್ತೀವಿ. ಒಂದು ಅರಮನೆಯಲ್ಲಿ ಇರ್ತೀವಿ ಅಂದರೆ ಉಡುಗೆ ತೊಡುಗೆಗಳು ಕೂಡ ರಾಯಲ್ ಆಗಿರ್ತವೆ. ಆದರೆ ಪ್ರಜೆಗಳ ಮನೆಯಲ್ಲಿ ದಾಸದಾಸಿಯರಾದರೆ ಏನಿರ್ತತೆ? ಒಣ ರೊಟ್ಟಿ ಇರ್ತತೆ. ಅದಕ್ಕೆ ಹೆಚ್ಚಿನ ಪುರುಷಾರ್ಥ ಮಾಡಿ ಸುಖನ ಪಡೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಇಡೀ ರಾಜಧಾನಿಯು ಇಲ್ಲಿ ಸ್ಥಾಪನೆಯಾಗುತ್ತಿದೆ. ಇದು ಮತ್ತಾರಿಗೂ ತಿಳಿದಿಲ್ಲ. ಎಲ್ಲರ ಆತ್ಮವು ತಮೋಪ್ರಧಾನವಾಗಿದೆ. ಯಾರಿಗೂ ಜ್ಞಾನದ ಮೂರನೇ ನೇತ್ರವಿಲ್ಲ. ಈಗ ತಂದೆಯ ಮಹಿಮೆಯನ್ನು ಕೇಳಿದಿರಿ. ಅವರು ಎಲ್ಲರ ತಂದೆಯಾಗಿದ್ದಾರೆ. ಭಗವಂತನಿಗೆ ಬೇಹದ್ದಿನ ಸುಖ ಕೊಡುವಂತಹ ಪಿತನೆಂದು ಹೇಳುತ್ತಾರೆ. ಇದೇ ಭಾರತದಲ್ಲಿಯೇ ಬೇಹದ್ದಿನ ಸುಖವಿತ್ತು. ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಈ ಲಕ್ಷ್ಮೀನಾರಾಯಣರು ಬಾಲ್ಯದಲ್ಲಿ ರಾಧೆ ಕೃಷ್ಣರಾಗಿರುತ್ತಾರೆ. ಮತ್ತು ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರೆಂಬ ಹೆಸರು ಬರುತ್ತದೆ. ಈ ಭಾರತದಲ್ಲಿ 5000 ವರ್ಷಗಳ ಮೊದಲು ದೇವತೆಗಳ ರಾಜ್ಯವಿತ್ತು. ಲಕ್ಷ್ಮೀನಾರಾಯಣರ ರಾಜ್ಯವೊಂದು ಬಿಟ್ಟು ಮತ್ಯಾವುದೇ ರಾಜ್ಯವಿರಲಿಲ್ಲ, ಯಾವುದೇ ಖಂಡವಿರಲಿಲ್ಲ. ಅಂದ ಮೇಲೆ ಈಗ ಭಾರತವಾಸಿಗಳಿಗೂ ಸಹ ಅವಶ್ಯವಾಗಿ ಇದು ಅರ್ಥವಾಗಬೇಕು. ಲಕ್ಷ್ಮೀನಾರಾಯಣರು ಮೊದಲ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ್ದರು? ಹೇಗೆ ಬಿರ್ಲಾದವರು ಯಾವ ಕರ್ಮ ಮಾಡಿದ ಕಾರಣ ಇಷ್ಟು ಧನವಂತರಾದರು ಎಂದು ಹೇಳುತ್ತಾರೆ. ಅವಶ್ಯವಾಗಿ ಮೊದಲ ಜನ್ಮದಲ್ಲಿ ದಾನ ಪುಣ್ಯವನ್ನು ಮಾಡಿರಬೇಕು. ಕೆಲವರ ಬಳಿ ಬಹಳಷ್ಟು ಹಣವಿದೆ, ಇನ್ನು ಕೆಲವರಿಗೆ ತಿನ್ನುವುದಕ್ಕೂ ಸಿಗುವುದಿಲ್ಲ, ಏಕೆಂದರೆ ಅಂತಹ ಕರ್ಮ ಮಾಡಿದ್ದಾರೆ. ಕರ್ಮಗಳನ್ನಂತೂ ನೀವು ಒಪ್ಪುತ್ತೀರಿ. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಗೀತೆಯ ಭಗವಂತನು ತಿಳಿಸಿದ್ದರು. ಯಾರ ಮಹಿಮೆಯನ್ನು ನೀವೀಗ ಕೇಳಿದಿರಿ. ಶಿವಭಗವಂತನು ಒಬ್ಬರೇ ಆಗಿದ್ದಾರೆ. ಮನುಷ್ಯರಿಗೆ ಭಗವಂತನೆಂದು ಹೇಳುವುದಿಲ್ಲ. ಈಗ ತಂದೆಯು ಎಲ್ಲಿ ಬಂದಿದ್ದಾರೆ ತಿಳಿಸುತ್ತಾರೆ. ಸಮ್ಮುಖದಲ್ಲಿ ಮಹಾಭಾರತ ಯುದ್ಧವು ನಿಂತಿದೆ. ಆದ್ದರಿಂದ ಮಧುರಾತಿ ಮಧುರ ತಂದೆಯು ತಿಳಿಸುತ್ತಾರೆ. ಇವರನ್ನು ದುಃಖದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ, ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು, ಸುಖದಲ್ಲಿ ಯಾರೂ ಇಲ್ಲ. ಶಿವ ತಂದೆಯನ್ನು ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ. ಸ್ವರ್ಗದಲ್ಲಂತೂ ದುಃಖವಿರಲಿಲ್ಲ. ಅಲ್ಲಿ ತಂದೆಯಿಂದ ಪಡೆದ ಆಸ್ತಿ ಇತ್ತು. 5000 ವರ್ಷಗಳ ಮೊದಲು ಶಿವ ತಂದೆಯು ಬಂದಾಗ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು. ಈಗ ನರಕವಾಗಿದೆ. ಪುನಃ ಸ್ವರ್ಗವನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಅಂದರೆ ಇದೇನು 5000 ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗ್ತಾನೆ ಇರ್ತತೆ. ಅಂದರೆ ಸತ್ಯಯುಗದಾಗೇನು ದೈವಶಕ್ತಿ ತುಂಬಿ ಸಂಪತ್ತು ತುಂಬಿ ಬಾಬಾ ಕಳಿಸಿದ್ರು ನಮ್ಮನ್ನು. ಈಗ ಏನು ಎಲ್ಲದು ಶಕ್ತಿ ಕಳ್ಕೊಂಡು ಸಂಪತ್ತು ಕಳ್ಕೊಂಡು ಎಲ್ಲ ಕಳ್ಕೊಂಡು ಭಿಕಾರಿಗಳ ಥರ ಆಗಿದ್ದೀವಿ. ಮತ್ತೆ ಬಾಬಾ ಬರ್ತಾರೆ, ಮತ್ತೆ ತುಂಬ್ತಾರೆ, ಮತ್ತೆ ಹೊಸ ಜಗತ್ತು ಶುರುವಾಗ್ತದೆ. ಇದು 5000 ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗ್ತಾ ಇರ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಅಂಧರಾಗಿದ್ದೇವೆ. ಕಣ್ಣುಗಳಿದ್ದಾವಲ್ಲ, ಬಾಬಾ ಯಾಕೆ ಅಂಧರು ಅಂತಂದರು ಅಂದರೆ ಯಾವ ಕಣ್ಣಿಲ್ಲ? ಆತ್ಮದ ಕಣ್ಣಿಲ್ಲ, ಜ್ಞಾನದ ಮೂರನೇ ನೇತ್ರ ಇಲ್ಲ. ಅಂದ್ರೇನು? ಇವಾಗ ಸುಖ ದುಃಖನ ಅನುಭವ ಮಾಡೋದು ಯಾವುದು? ಆತ್ಮ. ಮತ್ತು ಆತ್ಮಕ್ಕೆ ಬೇಕಾಗಿದ್ದಿದ್ರೆ ಸುಖವಾಗಿರ್ತತೆ, ದೇಹಕ್ಕೆ ಬೇಕಾಗಿದ್ದಿದ್ರೆ ಸುಖವಾಗಿರ್ತತೆ. ಆತ್ಮಕ್ಕೆ ಬೇಕಾಗಿದ್ದಿದ್ರೆ ಸುಖವಾಗಿರ್ತತೆ. ಮತ್ತು ಆತ್ಮನ್ನು ಮರ್ತೀವಿ. ಆತ್ಮದ ಗುಣಗಳು ಶಾಂತಿ, ಆನಂದ, ಪ್ರೀತಿ, ದೈವಿ ಗುಣಗಳು ಅವನ್ನೂ ಮರ್ತೀವಿ. ಅಂದರೆ ಆತ್ಮಕ್ಕೆ ಬೇಕಾಗಿದ್ದೇ ನಾವು ಕೊಡ್ತಾ ಇಲ್ಲ, ಆತ್ಮಕ್ಕೆ ಬೇಕಾಗಿದ್ದೇ ನಮ್ಮ ತಗಿಲ್ಲ ಅಂದ್ರೆ ಅಂಧರ ಲೆಕ್ಕಕ್ಕೆ ಕುಳ್ರ ಲೆಕ್ಕಕ್ಕೆ ಆದ್ವಲ್ಲ ನಾವು. ಬಾಬಾ ಏನು ಹೇಳ್ತಾ ಇದ್ದಾರೆ, ಅಂಧರಿಗೆ ಊರುಗೋಲಾಗಿರುವ ಪ್ರಭುವೇ ಬನ್ನಿ, ಬಂದು ನಮ್ಮ ಕಣ್ಣುಗಳನ್ನು ಪ್ರದಾನಿಸಿ ಎಂದು ಹೇಳುತ್ತಾರೆ. ಈಗ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ. ಎಲ್ಲಿ ನಾವು ಆತ್ಮರು ಇರುತ್ತೇವೆಯೋ ಅದು ಶಾಂತಿಧಾಮವಾಗಿದೆ. ತಂದೆಯೂ ಅಲ್ಲಿರುತ್ತಾರೆ. ನೀವಾತ್ಮರು ಮತ್ತು ನಾನು ಅಲ್ಲಿರುತ್ತೇವೆ. ಇವರ ಆತ್ಮನಿಗೆ ತಂದೆ ತಿಳಿಸುತ್ತಾರೆ, ನೀವೆಲ್ಲ ಆತ್ಮರ ತಂದೆಯಾದ ನಾನು ಪರಂಧಾಮದಲ್ಲಿರುತ್ತೇನೆ. ನೀವು ಪುನರ್ಜನ್ಮದ ಪಾತ್ರವನ್ನು ಅಭಿನಯಿಸುತ್ತೀರಿ, ನಾನು ಅಭಿನಯಿಸುವುದಿಲ್ಲ. ನೀವು ವಿಶ್ವದ ಮಾಲೀಕರಾಗುತ್ತೀರಿ, ನಾನಾಗುವುದಿಲ್ಲ. ನೀವು 84 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಿಮಗೆ ತಿಳಿಸಿದ್ದೇನೆ, ಏ ಮಕ್ಕಳೇ, ನೀವು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ. ಮನುಷ್ಯರು 84 ಲಕ್ಷ ಜನ್ಮಗಳೆಂದು ಹೇಳುತ್ತಾರೆ, ಇವು 84 ಲಕ್ಷ ಜನ್ಮಗಳೆಂದು ಹೇಳುತ್ತಾರೆ, ಇವು ಅಸತ್ಯ ಮಾತುಗಳಾಗಿವೆ. ನಾನು ಜ್ಞಾನಸಾಗರ ಪತಿತ ಪಾವನನಾಗಿದ್ದೇನೆ. ಯಾವಾಗ ಎಲ್ಲರೂ ಪತಿತರಾಗುವರೋ
ಆಗ ನಾನು ಬರುತ್ತೇನೆ. ಬಂದು ಸೃಷ್ಟಿಯ ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವಾಗ ಎಲ್ಲರೂ ಪತಿತರಾಗುವರೋ ಆಗ ನಾನು ಬರುತ್ತೇನೆ. ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿ ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತೇನೆ. ಮೊಟ್ಟ ಮೊದಲು ಮನುಷ್ಯರನ್ನು ಹೇಗೆ ರಚಿಸಿದರು, ಭಗವಂತನು ಸೃಷ್ಟಿಯನ್ನು ಹೇಗೆ ರಚಿಸಿದನು ಎಂದು ಅನೇಕರು ಕೇಳುತ್ತಾರೆ. ಶಾಸ್ತ್ರಗಳಲ್ಲಿಯೂ ತೋರಿಸುತ್ತಾರೆ. ಪ್ರಳಯವಾಯಿತು, ನಂತರ ಕೃಷ್ಣನು ಸಾಗರದೆಯ ಆಲದ ಎಲೆಯ ಮೇಲೆ ತೇಲಿ ಬಂದನು ಎಂದು ತೋರಿಸುತ್ತಾರೆ. ಆದರೆ ತಂದೆ ತಿಳಿಸುತ್ತಾರೆ, ಇಂತಹ ಯಾವುದೇ ಮಾತಿಲ್ಲ, ಇದು ಬೇಹದ್ದಿನ ನಾಟಕವಾಗಿದೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಶಾಸ್ತ್ರದಾಗೇನೋ ಪ್ರಳಯ ಆಯಿತು ಅಂದರೆ ಎಲ್ಲ ಜಗತ್ತೆಲ್ಲ ಸಮುದ್ರದ ಮುಳುಗಿಬಿಡ್ತತೆ, ಒಂದು ಇರಬೇಕು ಕೂಡ ಉಳಿಯಲ್ಲ ಅಂತ ಶಾಸ್ತ್ರದ ಬರ್ತಾರೆ. ಆಮೇಲೆ ಆಲದ ಎಲೆ ಮೇಲೆ ಕೃಷ್ಣ ಬರ್ತಾನಂತ ಶಾಸ್ತ್ರದ ಬರ್ತಾರೆ. ಆ ಥರ ಏನೂ ಇಲ್ಲ. ಇವಾಗೇನು ಒಂದು ಕಡೆ ಪಾವನ ಆತ್ಮಗಳು ಎಳಿತಾ ಇರ್ತವೆ. ಈಗ ಬಾಬಾ ಹೇಳಿದು 90 ವರ್ಷ ಆಗೈತೆ. ಕೆಲವರೆಲ್ಲ ದಾದಿ ದೀದಿಯರು ಅವರೆಲ್ಲ ಏನೋ ಪಾವನ ಆಗಿ ಪರಿಸ್ಥಾಗಿ ಸೂಕ್ಷ್ಮ ಹೊತ್ತದಾಗಿದ್ದಾರೆ. ನಂತರ ಪರಂಧಾಮಕ್ಕೆ ಹೋಗಿ ಒಂದು ಕಡೆ ಪಾವನ ಆತ್ಮಗಳು ಎಳಿತಾ ಇರ್ತವೆ, ಒಂದು ಕಡೆ ಪಾಪಾತ್ಮಗಳು ಪಾಪನೆಲ್ಲ ಶಿಕ್ಷೆಯಿಂದ ಪಾಪನೆಲ್ಲ ತೊಳ್ಕೊಂಡು ವಾಪಸ್ ಪರಂಧಾಮಕ್ಕೆ ಹೋಗ್ತವೆ. ಒಂದು ಕಡೆ ರಾಧಾ ಕೃಷ್ಣ ಎಳೆದಿರ್ತಾರೆ, ಗೋಪಿಕೆಯರು ಎಲ್ಲರೂ ಎಳೆದಿರ್ತಾರೆ. ಆದರೆ ಕೃಷ್ಣ 30 ವರ್ಷ ಆಗೋ ತನಕ ಇದೇನು ನಡೀತತೆ, ಒಂದು ಕಡೆ ಪುಣ್ಯಾತ್ಮರು ಎಳಿತಾರೆ, ಒಂದು ಕಡೆ ಪಾಪಾತ್ಮರು ಹೋಗ್ತಾರೆ. ಪಾಪಾತ್ಮರೆಲ್ಲ ಹೋದ್ಮೇಲೆ ಮತ್ತೆ ಏನಾಗ್ತತೆ, ಇದೆಲ್ಲ ಒಂದು 10 ವರ್ಷ ಮಳೆ ಬರ್ತತೆ ಕ್ಲೀನಾಗಿ. ಆಮೇಲೆ ಬಂಗಾರದ ಗಣಿ, ವಜ್ರದ ಗಣಿ, ಮುತ್ತು ರತ್ನ ಬಂಗಾರ ಎಲ್ಲ ತುಂಬುತ್ತದೆ. ಆಮೇಲೆ ಯಮುನಾ ನದಿ ದಡದ ತೀರದ ಮೇಲೆ ಕೃಷ್ಣ ರಾಧೆಗೆ ವಿವಾಹ ಆಗಿ ಅವ್ರದ್ದು ಪಟ್ಟಾಭಿಷೇಕ ಆಗ್ತೈತೆ. ಅವ್ರಿಗೆ ಲಕ್ಷ್ಮೀನಾರಾಯಣ ಅಂತ ಹೆಸರಿಡ್ತಾರೆ. ಮತ್ತು ಕೃಷ್ಣ ಆಲದ ಎಲೆ ಮೇಲೆ ಬಂದನ ಎಂಬ ಮಾತು ಯಾಕೆ ಬಂತು, ಅದು ತಪಸ್ಸಿಗೆ ಕುಂತಾಗ ಸಾಕ್ಷಾತ್ಕಾರ ಆಗ್ತತೆ. ಅಂದರೆ ಈ ಕೃಷ್ಣ ಈ ಭಾರತದಲ್ಲಿ ಜನ್ಮ ತಗೊಂತಾನೆ, ಮೊದಲನೇ ರಾಜಕುಮಾರ ಆಗಿ ಬರ್ತಾನೆ ಅಂತ ಸಾಕ್ಷಾತ್ಕಾರ ಮಾಡಿಸಿದ್ರೆ, ಅಂದರೆ ಆ ಭಾರತ ಇವಾಗ ನೇಪಾಳ, ಬಂಗಾಳ ಕೊಳ್ಳಿ, ಪಾಕಿಸ್ತಾನ ಅವೆಲ್ಲ ತುಂಡು ಆಗಿಬಿಟ್ಟಿದ್ದಾವಲ್ಲ, ಈ ಥರ ಇದೆ. ಅವೆಲ್ಲ ಮತ್ತೆ ಕೂಡಿದಾಗ ಅದು ಭಾರತ ಯಾವ ಆಕಾರದಲ್ಲಿ ಬರ್ತತೆ, ಆಲ್ದೆಲೆ ಆಕಾರಕ್ಕೆ ಬರ್ತತೆ. ಅಂದರೆ ಈ ಭಾರತದಲ್ಲಿ ಕೃಷ್ಣ ಜನ್ಮ ತಗೊಂತಾನೆ ಅಂತ ಸಾಕ್ಷಾತ್ಕಾರ ಆದರೆ ಇವ್ರೇನು ಮಾಡಿದರು, ಕೃಷ್ಣ ಆಲದ ಎಲೆ ಮೇಲೆ ತೇಲ್ಕೊಂಡು ಬಂದ ಅಂತ ಇವ್ರು ಬರೆದ್ಬಿಟ್ರು. ಈಗ ಸಾಗರ ಅಂತಲೂ ಯಾಕೆ ಬಂತು, ಇವಾಗ ನೋಡ್ರಿ ವಿಷ್ಣು ಕ್ಷೀರಸಾಗರದಲ್ಲಿ ಮಲಗಿರ್ತಾನೆ ಅಂದರೆ ಹಾಲಿನ ಸಮುದ್ರ ಎಲ್ಲಾದರೂ ಇರ್ತತಾ, ಇರಲ್ಲ. ಏನು ಅಂದರೆ ಕ್ಷೀರಸಾಗರ ಅಂದರೆ ಅಷ್ಟು ಸುಖ, ನೆಮ್ಮದಿ, ಪ್ರಸನ್ನತೆ, ಶಾಂತಿ, ಆನಂದ ಎಲ್ಲ ತುಂಬಿ ತುಳುಕಿದ ಜಗತ್ತು. ಅದಕ್ಕೆ ಅದು ಕ್ಷೀರಸಾಗರದಂತೆ ಆನಂದಮಯವಾಗಿರ್ತತೆ ಅಂತೇಳಿ ಅದರ ಅರ್ಥ. ಹಂಗಂತ ಹಾಲಿನ ಸಮುದ್ರದಾಗ ಇರೋದಿಲ್ಲ, ಹಾಲಿನ ಸಮುದ್ರನೂ ಇಲ್ಲ. ಈ ರೀತಿ ಅಲ್ಲಿ ಅವ್ರಿಗೇನು ಸಾಕ್ಷಾತ್ಕಾರ ಆಯ್ತು, ತಾವ್ರೇನು ತಿಳ್ಕೊಂಡ್ರು, ಯಾರಿಗೇನು ತಿಳಿತೋ ಅದೆಲ್ಲ ಬರೆದು ಬಿಟ್ಟಾರೆ. ಅದಕ್ಕೆ ಬಾಬಾ ಏನಂತಾರೆ, ಇಂತಹ ಯಾವುದೇ ಮಾತಿಲ್ಲ, ಇದು ಬೇಹದ್ದಿನ ನಾಟಕವಾಗಿದೆ. ಸತ್ಯಯುಗ ತ್ರೇತಾಯುಗವು ದಿನವಾಗಿದೆ, ದ್ವಾಪರ ಕಲಿಯುಗವು ರಾತ್ರಿಯಾಗಿದೆ. ಮಕ್ಕಳು ತಂದೆಗೆ ಶುಭಾಶಯಗಳನ್ನು ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ತತತ್ವಂ, ನೀವು ಸಹ 100% ದೌರ್ಭಾಗ್ಯಶಾಲಿಗಳಿಂದ 100% ಸೌಭಾಗ್ಯಶಾಲಿಗಳಾಗುತ್ತೀರಿ. ನೀವು ಭಾರತವಾಸಿಗಳೇ ಈ ರೀತಿ ಆಗಿದ್ರಿ, ಆದರೆ ನಿಮಗೆ ತಿಳಿದಿಲ್ಲ. ತಂದೆಯು ಬಂದು ತಿಳಿಸುತ್ತಾರೆ, ನೀವು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ. ನಾನು ಬಂದು ತಿಳಿಸುತ್ತೇನೆ, ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ತಂದೆಯು ನಿಮಗೆ ಸಂಗಮದಲ್ಲಿ ಇಡೀ ಸೃಷ್ಟಿಯ ಸತ್ಯಯುಗದಲ್ಲಿ ತಿಳಿಸುವುದಿಲ್ಲ. ಯಾವ ಸಮಯದಲ್ಲಿ ಇನ್ನೂ ಸೃಷ್ಟಿಯ ಆದಿಮಧ್ಯ ಅಂತ್ಯವೇ ಮುಗಿಯಲಿಲ್ಲವೋ ಅದರ ಸಮಾಚಾರವನ್ನು ಹೇಗೆ ತಿಳಿಸುವುದು? ನಾನು ಕಲ್ಪದ ಸಂಗಮಯುಗದಲ್ಲಿ ಬರುತ್ತೇನೆ. ಶಾಸ್ತ್ರಗಳಲ್ಲಿ ಯುಗೆ ಯುಗೆ ಎಂದು ಬರೆದು ಬಿಟ್ಟಿದ್ದಾರೆ. ಕೃಷ್ಣ ಭಗವಾನ್ ವಾಚವೆಂದು ಗೀತೆಯಲ್ಲಿ ಬರೆದಿದ್ದಾರೆ. ಎಲ್ಲ ಧರ್ಮದವರು ಕೃಷ್ಣನಿಗೆ ಭಗವಂತನೆಂದು ಒಪ್ಪುವುದಿಲ್ಲ. ಭಗವಂತನು ನಿರಾಕಾರನಲ್ಲವೇ? ಬಾಬಾ ಏನು ಹೇಳ್ತಾರೆ, ಗಾಡ್ ಫಾದರ್ ಪರಮಾತ್ಮ ಅಂದರೆ ಎಲ್ಲರೂ ಒಪ್ಪುತ್ತಾರೆ. ಬಟ್ ಕೃಷ್ಣ ಭಗವಂತ ಅಂದರೆ
ಇವಾಗ ಕ್ರಿಶ್ಚಿಯನ್ ಧರ್ಮದವ್ರು ಒಪ್ತಾರಾ? ಇಲ್ಲ. ಅದಕ್ಕೆ ನಿರಾಕಾರನೇ ಭಗವಂತ ಅಂತ ಹೇಳ್ತಾರೆ ಬಾಬಾ. ಅವರು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ. ತಂದೆಯಿಂದ ಆಸ್ತಿ ಸಿಗುತ್ತದೆ. ನೀವೆಲ್ಲ ಆತ್ಮರು ಸಹೋದರರಾಗಿದ್ದೀರಿ. ಪರಮಾತ್ಮನಿಗೆ ಸರ್ವವ್ಯಾಪಿ ಎಂದು ಹೇಳುವುದಾದರೆ ವಿಶ್ವವು ಪಿತೃತ್ವವಾಗಿ ಬಿಡುತ್ತದೆ. ತಂದೆಗೆ ಎಂದಾದರೂ ಆಸ್ತಿಯು ಸಿಗುತ್ತದೆಯೇ? ಆಸ್ತಿಯು ಮಕ್ಕಳಿಗೆ ಸಿಗುತ್ತದೆ. ನೀವು ಆತ್ಮರೆಲ್ಲರೂ ಮಕ್ಕಳಾಗಿದ್ದೀರಿ ಅಂದ ಮೇಲೆ ತಂದೆಯ ಆಸ್ತಿಯು ಖಂಡಿತ ಬೇಕು. ಬಾಬಾ ಏನು ಹೇಳಿದರು? ಆತ್ಮನೇ ಪರಮಾತ್ಮ ಅಂದರೆ ಎಲ್ಲರೂ ತಂದೆಯರಾಗಿದ್ದೀವಲ್ಲ, ಮತ್ತು ಎಲ್ಲರ ತಂದೆಯಾದರೆ ಆಸ್ತಿ ಕೊಡೋರೆ, ಮಕ್ಕಳಿಗೆ ಸಿಗ್ತದೆ ಆಸ್ತಿ ಅಂತ ಹೇಳ್ತಾರೆ ಬಾಬಾ. ಈಗ ಆಸ್ತಿಯು ಮಕ್ಕಳಿಗೆ ಸಿಗುತ್ತದೆ. ಲೌಕಿಕ ಆಸ್ತಿಯಿಂದ ನೀವು ಖುಷಿಯಾಗುವುದಿಲ್ಲ. ಆದ್ದರಿಂದಲೇ ಕರೆಯುತ್ತೀರಿ, ಬಾಬಾ ನಿಮ್ಮ ಕೃಪೆಯಿಂದ ಅಪಾರ ಸುಖವು ಸಿಕ್ಕಿತ್ತು ಎಂದು. ಈಗ ಪುನಃ ರಾವಣನ ಮೂಲಕ ದುಃಖ ಸಿಗುವುದರಿಂದ ನೀವು ಕೂಗಲಾರಂಭಿಸುತ್ತೀರಿ. ಎಲ್ಲ ಆತ್ಮರು ಕರೆಯುತ್ತಾರೆ, ಏಕೆಂದರೆ ದುಃಖವಿದೆ. ಆದ್ದರಿಂದ ಬಾಬಾ ಬಂದು ನಮಗೆ ಸುಖವನ್ನು ಕೊಡಿ ಎಂದು ನೆನಪು ಮಾಡುತ್ತಾರೆ. ನೀವೀಗ ಈ ಜ್ಞಾನದಿಂದ ಸ್ವರ್ಗದ ಮಾಲೀಕರಾಗುತ್ತೀರಿ. ನಿಮ್ಮದು ಸದ್ಗತಿಯಾಗುತ್ತದೆ. ಆದ್ದರಿಂದ ಸರ್ವರ ಸದ್ಗತಿದಾತನು ಒಬ್ಬ ತಂದೆಯಾಗಿದ್ದಾರೆ ಎಂದು ಗಾಯನವಿದೆ. ಈಗ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ, ಮತ್ತೆ ಸರ್ವರ ಸದ್ಗತಿಯಾಗುತ್ತದೆ. ಲಕ್ಷ್ಮೀನಾರಾಯಣರಿದ್ದಾಗ ನೀವು ಸ್ವರ್ಗದಲ್ಲಿದ್ದಿರಿ, ಉಳಿದವರೆಲ್ಲರೂ ಮುಕ್ತಿಧಾಮದಲ್ಲಿದ್ದರು. ನಾವೀಗ ತಂದೆಯ ಮೂಲಕ ರಾಜಯೋಗವನ್ನು ಕಲಿಯುತ್ತೇವೆ. ತಂದೆಯು ತಿಳಿಸುತ್ತಾರೆ, ಕಲ್ಪದ ಸಂಗಮ ಯುಗದಲ್ಲಿ ನಾನು ನಿಮಗೆ ಓದಿಸುತ್ತೇನೆ, ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತೇನೆ. ಈಗ ನೀವು ಮಕ್ಕಳಿಗೆ ಇಡೀ ರಹಸ್ಯವನ್ನು ತಿಳಿಸುತ್ತೇನೆ. ಶಿವರಾತ್ರಿ ಯಾವಾಗ ಆಯಿತು? ಇದು ತಿಳಿದಿರಬೇಕಲ್ಲವೇ? ಏನಾಯಿತು? ಶಿವ ತಂದೆಯು ಯಾವಾಗ ಬಂದರು? ಏನನ್ನೂ ತಿಳಿದುಕೊಂಡಿಲ್ಲ ಅಂದ ಮೇಲೆ ಕಲ್ಲು ಬುದ್ಧಿಯವರಾದರಲ್ಲವೇ? ನೀವೀಗ ಪಾರಸ ಬುದ್ಧಿಯವರಾಗಿದ್ದೀರಿ. ನಮ್ಮ ಪಾರಸಪುರಿ ಸತ್ಯಯುಗವಾಗಿತ್ತು. ಲಕ್ಷ್ಮೀನಾರಾಯಣರಿಗೂ ಸಹ ಭಗವಾನ್ ಭಗವತಿ ಎಂದು ಹೇಳುತ್ತಾರೆ. ಅವರಿಗೆ ಆಸ್ತಿಯನ್ನು ಭಗವಂತನು ಕೊಟ್ಟಿದ್ದರು, ಈಗ ಪುನಃ ಕೊಡುತ್ತಿದ್ದಾರೆ. ನಿಮ್ಮನ್ನು ಪುನಃ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಿದ್ದಾರೆ. ಇದು ನಿಮ್ಮದು. ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ತಂದೆ ತಿಳಿಸುತ್ತಾರೆ, ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ಇದಕ್ಕೆ ರುದ್ರಜ್ಞಾನ ಯಜ್ಞವೆಂದು ಹೇಳಲಾಗುತ್ತದೆ. ಅವೆಲ್ಲವೂ ಸ್ಥೂಲ ಯಜ್ಞಗಳಾಗಿವೆ. ಇದು ಜ್ಞಾನದ ಮಾತಾಗಿದೆ. ಇದರಲ್ಲಿ ತಂದೆಯು ಬಂದು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ನೀವು ಶಿವ ತಂದೆಯ ಅವತರಣೆಗಾಗಿ ಶುಭಾಶಯಗಳನ್ನು ನೀಡುತ್ತೀರಿ. ಮತ್ತೆ ತಂದೆ ಹೇಳುತ್ತಾರೆ, ಮಕ್ಕಳೇ, ನಾನೊಬ್ಬನೇ ಬರುತ್ತೇನೆಯೇ? ನನಗೂ ಶರೀರ ಬೇಕು. ಅಂದ ಮೇಲೆ ಬ್ರಹ್ಮರವರ ತನುವಿನಲ್ಲಿ ಬರಬೇಕಾಗುತ್ತದೆ. ಮೊದಲು ಸೂಕ್ಷ್ಮತನವನ್ನು ರಚಿಸಬೇಕಾಗುತ್ತದೆ. ಆದ್ದರಿಂದ ಇವರಲ್ಲಿ ಪ್ರವೇಶ ಮಾಡಿದ್ದೇನೆ. ಇವರಂತೂ ಪತಿತನಾಗಿದ್ದರು. 84 ಜನ್ಮಗಳನ್ನು ತೆಗೆದುಕೊಂಡು ಪತಿತರಾಗಿದ್ದಾರೆ. ಎಲ್ಲರೂ ಕರೆಯುತ್ತಿದ್ದರು, ನಾನೀಗ ಪುನಃ ನೀವು ಮಕ್ಕಳಿಗೆ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ. ತಂದೆಯೇ ಭಾರತಕ್ಕೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಉಡುಗೊರೆಯನ್ನೇ ಕೊಡುತ್ತಾರೆ. ನೀವೀಗ ಸ್ವರ್ಗದ ಮಾಲೀಕರಾಗುತ್ತಿದ್ದೀರಿ. ಭವಿಷ್ಯದಲ್ಲಿ ಮನುಷ್ಯರಿಂದ 21 ಜನ್ಮಗಳಾಗಿ ದೇವತೆಗಳಾಗುವ ಪಾಠಶಾಲೆಯು ಇದಾಗಿದೆ. ನೀವು ಸ್ವರ್ಗದ ಮಾಲೀಕರಾಗುತ್ತಿದ್ದೀರಿ. 21 ಪೀಳಿಗೆಗಳವರೆಗೆ ನೀವು ಸುಖ ಪಡೆಯುತ್ತೀರಿ. ಅಲ್ಲಿ ಅಕಾಲ ಮೃತ್ಯುವೆಂದೂ ಆಗುವುದಿಲ್ಲ. ಯಾವಾಗ ಶರೀರದ ಆಯುಷ್ ಮುಗಿಯುವುದೋ ಆಗ ಸಾಕ್ಷಾತ್ಕಾರವಾಗುತ್ತದೆ. ಸರ್ಪದಂತೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ. ಈಗ ನೀವು ಮಕ್ಕಳು ತಂದೆಗೆ ಶುಭಾಶಯಗಳನ್ನು ತಿಳಿಸುತ್ತೀರಿ, ಮತ್ತು ತಂದೆಯು ನಿಮಗೆ ಶುಭಾಶಯಗಳನ್ನು ತಿಳಿಸುತ್ತಾರೆ. ನೀವೀಗ ದೌರ್ಭಾಗ್ಯಶಾಲಿಗಳಿಂದ ಸೌಭಾಗ್ಯಶಾಲಿಗಳಾಗುತ್ತಿದ್ದೀರಿ. ಪತಿತ ಮನುಷ್ಯರಿಂದ ಪಾವನ ದೇವತೆಗಳಾಗುತ್ತೀರಿ. ಚಕ್ರವು ಸುತ್ತುತ್ತದೆ. ಇದನ್ನೇ ನೀವು ಮಕ್ಕಳು ತಿಳಿಸಬೇಕಾಗಿದೆ. ಮತ್ತು ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ. ಸತ್ಯಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ನೀವೀಗ ದುರ್ಗತಿಯಲ್ಲಿದ್ದೀರಿ. ಆದ್ದರಿಂದ ಈ ಜ್ಞಾನದಿಂದ ಸದ್ಗತಿ ಸಿಗುತ್ತದೆ. ತಂದೆಯೇ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಸರ್ವರ ಸದ್ಗುರು ಒಬ್ಬರೇ ತಂದೆಯಾಗಿದ್ದಾರೆ. ಬಾಕಿ ಭಕ್ತಿ ಮಾರ್ಗದ ಕರ್ಮಕಾಂಡದಿಂದ ಯಾರ ಸದ್ಗತಿಯೂ ಆಗುವುದಿಲ್ಲ. ಎಲ್ಲರೂ ಏಣಿಯನ್ನು ಕೆಳಗಿಳಿಯಲೇಬೇಕಾಗಿದೆ. ಭಾರತವು ಸತೋಪ್ರಧಾನವಾಗಿತ್ತು. ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಯಿತು. ಈಗ ಪುನಃ ನೀವು ಮೇಲೇರಬೇಕಾಗಿದೆ. ತಮ್ಮ ಮನೆಯಾದ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ. ಈಗ ನಾಟಕವು ಪೂರ್ಣವಾಗುತ್ತದೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ಬಿಡುವುದು. ಭಾರತಕ್ಕೆ ಅವಿನಾಶಿ ಖಂಡವೆಂದು ಹೇಳಲಾಗುತ್ತದೆ. ತಂದೆಯ ಜನ್ಮಸ್ಥಾನವೆಂದು ಸಮಾಪ್ತಿಯಾಗುವುದಿಲ್ಲ. ಏನು ಹೇಳಿದರು ಬಾಬಾ? ತಂದೆಯ ಜನ್ಮಸ್ಥಾನ ಎಂದು ಸಮಾಪ್ತಿಯಾಗಲ್ಲ. ಅಂದರೆ ಈಗ ಭಾರತ ಏನು ಅವಿನಾಶಿ ಖಂಡ. ಜಗತ್ತಿನಲ್ಲಿ ಅವಿನಾಶಿ 3 ಇದ್ದಾವೆ. ಒಂದು ಆತ್ಮ, ಇನ್ನೊಂದು ಪರಮಾತ್ಮ, ಇನ್ನೊಂದು ಭಾರತ ಖಂಡ.
ಅಂದರೆ ಇದು ವಿನಾಶ ಆಗಲ್ಲ, ಪರಿವರ್ತನೆ ಆಗ್ತೈತೆ. ಹಳೇದಿದ್ದು ಹೊಸದಾಗ್ತತ್ತಾಗಲಿ, ವಿನಾಶ ಆಗಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೀವು ಶಾಂತಿಧಾಮದಲ್ಲಿ ಹೋಗಿ ಮತ್ತೆ ಬರುತ್ತೀರಿ, ಬಂದು ರಾಜ್ಯ ಮಾಡುತ್ತೀರಿ. ಪಾವನ ಮತ್ತು ಪತಿತರು ಭಾರತದಲ್ಲಿಯೇ ಆಗುತ್ತಾರೆ. 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಪತಿತರಾಗಿದ್ದೀರಿ. ಯೋಗಿಗಳಿಂದ ಭೋಗಿಗಳಾಗಿದ್ದೀರಿ. ಇದು ರೌರವ ನರಕವಾಗಿದೆ, ಮಹಾನ್ ದುಃಖದ ಸಮಯವಾಗಿದೆ. ಈಗಂತೂ ಬಹಳ ದುಃಖವು ಬರುವುದಿದೆ, ರಕ್ತಕ್ರಾಂತಿಯಾಗುವುದು. ಕುಳಿತಿದ್ದಂತೆಯೇ ಬಾಂಬುಗಳು ಬೀಳುತ್ತವೆ. ನೀವೇನು ಅಪರಾಧ ಮಾಡಿದ್ದೀರಿ? ಪಾಪ ಯಾವುದೇ ಅಪರಾಧವಿಲ್ಲದೆ ಎಲ್ಲರ ವಿನಾಶವಾಗಿ ಬಿಡುವುದು. ವಿನಾಶದ ಸಾಕ್ಷಾತ್ಕಾರವನ್ನಂತೂ ಮಕ್ಕಳು ಮಾಡಿದ್ದೀರಿ. ನೀವೀಗ ಸೃಷ್ಟಿಚಕ್ರದ ಜ್ಞಾನವನ್ನು ಅರಿತುಕೊಂಡಿದ್ದೀರಿ. ನಿಮ್ಮ ಬಳಿ ಮೊದಲು ಸಹ ಇವರು ಮುಖವಂಶಾವಳಿಯನ್ನು, ನಿಮ್ಮ ಬಳಿ ಜ್ಞಾನದ ಖಡ್ಗವಿದೆ. ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ಪ್ರಜಾಪಿತನು ತಂದೆಯಾಗಿದ್ದಾರೆ. ಕಲ್ಪದ ಮೊದಲು ಸಹ ಇವರು ಮುಖವಂಶಾವಳಿಯನ್ನು ರಚನೆ ಮಾಡಿದ್ದರು. ತಂದೆ ತಿಳಿಸುತ್ತಾರೆ, ನಾನು ಕಲ್ಪವೂ ಬರುತ್ತೇನೆ, ಇವರಲ್ಲಿ ಪ್ರವೇಶ ಮಾಡಿ ನಿಮ್ಮನ್ನು ಮುಖವಂಶಾವಳಿಯನ್ನಾಗಿ ಮಾಡುತ್ತೇನೆ. ಬ್ರಹ್ಮರವರ ಮೂಲಕ ಸ್ವರ್ಗವನ್ನು ಸ್ಥಾಪನೆ ಮಾಡಿಸುತ್ತೇನೆ. ಸ್ವರ್ಗಕ್ಕಂತೂ ಭವಿಷ್ಯದಲ್ಲಿ ಹೋಗುತ್ತೀರಿ. ಚೀಚಿ ಪ್ರಪಂಚವು ಸಮಾಪ್ತಿಯಾಗಬೇಕು. ಬೇಹದ್ದಿನ ತಂದೆ ಹೊಸ ಪ್ರಪಂಚವನ್ನು ರಚಿಸುವುದಕ್ಕಾಗಿಯೇ ಬರುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನು ನೀವು ಮಕ್ಕಳಿಗಾಗಿ ಅಂಗೈಯಲ್ಲಿ ಸ್ವರ್ಗವನ್ನು ತೆಗೆದುಕೊಂಡು ಬಂದಿದ್ದೇನೆ. ನಿಮಗೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ. ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ. ಬಾಬಾ ಏನಂತಾರೆ, ದ್ರೌಪದಿ ಏನು ಮಾಡಿದ್ಲು? ಕೃಷ್ಣ ಕಾಪಾಡು ಅಂತ ಕೂಗಿದ್ಲು. ಅಂದರೆ ನಾವಿವಾಗ ಯಾರು ಬಾಬನ್ನ ಕೂಗ್ತಾ ಇದ್ದೀವಿ, ಬಾಬಾ ನಮ್ಮನ್ನು ಕಾಪಾಡು ಅಂತ. ನಾವೇ ದ್ರೌಪದಿಯರು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ದೇವತೆಗಳಿಗಿಂತಲೂ ಶ್ರೇಷ್ಠರು ನಾವು ಸರ್ವೋತ್ತಮ ಬ್ರಾಹ್ಮಣರಾಗಿದ್ದೇವೆ. ಈ ಆತ್ಮಿಕ ನಶೆಯಲ್ಲಿರಬೇಕಾಗಿದೆ. ಜ್ಞಾನ ಮತ್ತು ಯೋಗದಿಂದ ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾಗಿದೆ. ಬಾಬಾ ಏನಂದರು, ಆತ್ಮಿಕ ನಶೆ ಅಂದರೆ ಯಾರು? ಭಗವಂತ. ಅಂದರೆ ನಿನ್ನ ಒಂದು ಕಿರಣ ಬಿದ್ದರೆ ಸಾಕು ಅಂತಂದ್ವಿ. ಆದರೆ ಈಗ ತಂದೆಯ ಮಡಿಲಿನಲ್ಲೇ ಏನು ಮಾಡ್ತಾ ಇದ್ದೀವಿ? ಪಾಲನೆ ಪಡಿತಾ ಇದ್ದೀವಿ. ಎಷ್ಟು ಸುಖ, ಶಾಂತಿ, ಆಸ್ತಿ ಎಲ್ಲ ಪಡಿತಾ ಇದ್ದೀವಿ. ನಶೆ ಇರಬೇಕು ಅಂತಾರೆ ಬಾಬಾ. ಜ್ಞಾನ ಮತ್ತು ಯೋಗದಿಂದ ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾಗಿದೆ ಅಂತಾರೆ ಬಾಬಾ. ಅಂದರೆ ಜ್ಞಾನದಂತೆ ನಡೆಯೋಕ್ಕೊಂದು ಶಕ್ತಿ ಬೇಕು. ಶಕ್ತಿ, ಜ್ಞಾನ ಎರಡು ಇದ್ದಾಗ ಪಾವನ ಆಗ್ತೀವಿ. ಎಲ್ಲರಿಗೂ ಶಿವತಂದೆಯ ಅವತರಣೆಯ ಶುಭಾಶಯಗಳನ್ನು ತಿಳಿಸಬೇಕಾಗಿದೆ. ತಂದೆಯ ಪರಿಚಯವನ್ನು ಕೊಟ್ಟು ಪತಿತರಿಂದ ಪಾವನರನ್ನಾಗಿ ಮಾಡಬೇಕಾಗಿದೆ. ರಾವಣನ ಶತ್ರುವಿನಿಂದ ಮುಕ್ತ ಮಾಡಬೇಕಾಗಿದೆ. ವರದಾನ: ವಿಸ್ತಾರದ ರಂಗುರಂಗಿನ ಮಾತುಗಳಿಂದ ದೂರವಿದ್ದು ಕಷ್ಟವನ್ನು ಸಹಜಗೊಳಿಸುವಂತಹ ಸಹಜ ಯೋಗಿ ಭವ. ವರದಾನದ ಸಾರ: ಯಾವಾಗ ತಂದೆಯನ್ನು ನೋಡುವ ಬದಲು ಮಾತುಗಳನ್ನು ನೋಡತೊಡಗುವಿರಿ, ಆಗ ಹಲವು ಪ್ರಶ್ನೆಗಳು ಉತ್ಪನ್ನವಾಗುವುದು ಮತ್ತು ಸಹಜ ಮಾತು ಸಹ ಕಷ್ಟದ ಅನುಭವವಾಗುವುದು. ಏಕೆಂದರೆ ಮಾತುಗಳಾಗಿದೆ ವೃಕ್ಷ ಮತ್ತು ತಂದೆಯಾಗಿದ್ದಾರೆ ಬೀಜ. ಇಲ್ಲಿ ಬಾಬಾ ಏನಂತಾರೆ, ಈಗ ಏನೇ ಸಮಸ್ಯೆ ಬರಲಿ, ಏನು ಅದು ಯಾಕೆ ಹಿಂಗಾಯ್ತು, ಹಂಗೆ ಯಾಕಾಯಿತು, ಒಬ್ರಿಗೊಬ್ರು ಚರ್ಚೆ ಮಾಡೋದು, ವಿಚಾರ ಮಾಡೋದು ಮಾಡ್ತಾರೆ. ನಾವು ಏನು ಮಾಡಿದರೂ ಏನಾದರೂ ಬದಲು ಮಾಡೋಕ್ಕಾಗ್ತೈತಾ? ಇಲ್ಲ. ಅದ್ರ ಬದಲು ಬಾಬಾನ ನೆನಪು ಮಾಡಿ ನಮ್ಮ ಕರ್ಮನ ಭಸ್ಮ ಮಾಡ್ಕೊಂಡ್ರೆ ಬಾಬಾ ಆದರೂ ಹಾಳು ಮಾಡ್ತಾನಲ್ಲ. ಅದಕ್ಕೆ ಬಾಬಾ ಅಂತಾರೆ, ರಂಗುರಂಗಿನ ಮಾತುಗಳಲ್ಲಿ ಹೋಗ್ಬಾಡ್ರಿ, ಬೀಜವಾದ ನನ್ನ ನೆನಪು ಮಾಡಿರಿ ಅಂತ. ನೋಡ್ರಿ, ತಂದೆಯಾಗಿದ್ದಾರೆ ಬೀಜ. ಯಾರು ವಿಸ್ತಾರವಿರುವ ವೃಕ್ಷವನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾರೆಯೋ ಅವರು ತಂದೆಯನ್ನು ದೂರ ಮಾಡಿಕೊಂಡು ಬಿಡುತ್ತಾರೆ. ನಂತರ ವಿಸ್ತಾರವು ಒಂದು ಜಾಲವಾಗಿ ಬಿಡುತ್ತದೆ, ಅದರಲ್ಲಿಯೇ ಸಿಲುಕಿಕೊಳ್ಳುತ್ತಾರೆ. ಮಾತುಗಳ ವಿಸ್ತಾರದಲ್ಲಿ ರಂಗಿರಂಗಿನ ಮಾತುಗಳಿರ್ತವೆ, ಅದು ತನ್ನ ಕಡೆ ಆಕರ್ಷಿಸುತ್ತದೆ. ಆದ್ದರಿಂದ ಬೀಜರೂಪ ತಂದೆಯ ನೆನಪಿನಿಂದ ಬಿಂದುವನ್ನಿಡುತ್ತಾ ಅದರಿಂದ ದೂರವಾಗುತ್ತೀರಿ ಅಂದರೆ ಸಹಜ ಯೋಗಿ ಆಗಿಬಿಡುವಿರಿ. ಸ್ಲೋಗನ್: ನಾನು ಮತ್ತು ನನ್ನದೆಂಬ ಅಲಾಯಿಯನ್ನು ಸಮಾಪ್ತಿ ಮಾಡುವುದೇ ರಿಯಲ್ ಗೋಲ್ಡ್ ಆಗಿದೆ. ಅಂದರೆ ಇವಾಗ ಇದು ಕಲ್ಮಶ, ಕಸರು ಕುತ್ಕೊಂಡ್ಬಿಟ್ಟತ್ತೆ. ನಾನು ನನ್ನದೇ ಎಂಬುದು ಆತ್ಮದಾಗ, ಅದು ಸಮಾಪ್ತಿ ಆದಷ್ಟು ರಿಯಲ್ ಗೋಲ್ಡ್ ಆಗ್ತೀರಿ ಅಂತಾರೆ ಬಾಬಾ. ಅವ್ಯಕ್ತ ಸೂಚನೆ:
ಈಗ ಎಲ್ಲರೂ ಸೇರಿ ಏಕಮತದವರಾಗಿ ಸೇವೆಯ ಯಾವುದೇ ಕಾರ್ಯವನ್ನು ವಿಜೃಂಭಣೆಯಿಂದ ಮುಂದುವರಿಸಿ. ಪ್ರತಿ ಬ್ರಾಹ್ಮಣ ಆತ್ಮನ ಸಹಯೋಗದಿಂದ ಶುಭಕಾಮನೆ ಶುಭ ಭಾವನೆಗಳಿಂದ ಸೇವೆಗಳ ಝೇಂಕಾರ ನಡೆಸಿ. ಒಂದು ವೇಳೆ ಯಾವುದೇ ಮುಖದಿಂದ ಮಾತನಾಡಲು ಸಾಧ್ಯವಾಗಲಿಲ್ಲವೆಂದರೆ ಮನಸ್ಸ ವಾಯುಮಂಡಲದಿಂದ ಸುಖದ ವೃತ್ತಿ, ಸುಖಮಯ ಸ್ಥಿತಿಯಿಂದ ಸುಖಮಯ ಸಂಸಾರ ರಚಿಸಿ. ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ, ಆರೋಗ್ಯ ಸರಿವಿಲ್ಲವೆಂದರೆ ಮನೆಯಲ್ಲೇ ಕುಳಿತು ಸೇವೆ ಮಾಡಿರಿ. ಸೇವೆಯಲ್ಲಿ ಸಹಯೋಗಿ ಅವಶ್ಯವಾಗಿ ಆಗಿ, ಆಗ ಸರ್ವರ ಸಹಯೋಗದಿಂದ ಸುಖಮಯ ಸಂಸಾರ ಬರುವುದು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ವಾಣಿ ಜ್ಞಾನದಾನ ಮಾಡೋದು, ಕರ್ಮಣ ಸೇವೆ, ಇವೇ ಸೇವೆ ಅಂತಲ್ಲ. ನಾವು ಕೈಲಾಗದವರು, ವಯಸ್ಸಾದವರು ಮನೆಯಲ್ಲೇ ಕುತ್ಕೊಂಡು ಮನಸ ಸೇವೆ ಚೆನ್ನಾಗಾಗಲಿ, ಪ್ರತಿಯೊಂದು ಕಾರ್ಯಗಳು ಬಾಬನ ಪ್ರತ್ಯಕ್ಷತೆ ಆಗಲಿ ಅಂಥೇಳಿ ಈ ಥರ ಶುಭ ಸಂಕಲ್ಪ, ಶುಭ ಭಾವನೆ, ಶುಭ ಕಾಮನೆ ಮಾಡಿದರೆ, ಆಶೀರ್ವಾದಗಳನ್ನ ನೀಡಿದರೆ ಅಲ್ಲಿ ಸೇವೆ ಸಫಲ ಆಗ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.